ಏನು ಮಾಡೋದು, ಚೇರ್ ಹಾಕೊಂಡು ಕುತ್ಕೊಂಡು ಪಾತ್ರೆ ತೊಳೆಯೋದು. ಜನ್ಮಕ್ಕಿಷ್ಟು ಉದ್ಧಾರ ಆಗ್ತೀರಾ ನೀವು? ಆಗಲ್ಲ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಸೊ ಇವತ್ತಿನ ಕೈಂಡ್ ಆಫ್ ವ್ಲಾಗ್ ಹೇಗಿರುತ್ತೆ ಅಂದರೆ ಡೈಲಿ ವ್ಲಾಗ್, ಒಂದಿನ ದಿನ ವ್ಲಾಗ್ ಅಲ್ಲ, ಇದು ಒಂದು ವೀಕ್ನ ವ್ಲಾಗ್ನ ಇದು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ, ಸಂಕಷ್ಟಿ ಇತ್ತಲ್ವಾ, ಆವತ್ತಿನ ದಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಸಂಕಷ್ಟಿ ಮಂಗಳವಾರ, ಅದರಲ್ಲೂ ಈ ವರ್ಷದಲ್ಲಿ 2ನೇ ಬಾರಿ ಬಂದಿರುವಂಥ ಮಂಗಳವಾರದ ಸಂಕಷ್ಟಿ, ಅಂಗಾರಕ ಸಂಕಷ್ಟಿ ಅಂತ ಹೇಳ್ತಾರೆ. ಮಂಗಳವಾರ ಸಂಕಷ್ಟಿ ಬಂದರೆ ತುಂಬಾ ಒಳ್ಳೆಯದು. ಮಂಗಳವಾರ ದಿನ ಸಂಕಷ್ಟಿ ಬಂದರೆ ತುಂಬಾ ಒಳ್ಳೆಯದು. ಜೊತೆಗೆ ಆವತ್ತಿನ ದಿನ ಪೂಜೆ ಮಾಡಿ ನಾವು ಕೋರಿಕೆಗಳನ್ನ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಚೆನ್ನಾಗಿ ಅಂದರೆ ಒಂದು ವರ್ಷ ಉಪವಾಸ ಇದು, ಒಂದು ವರ್ಷ ಪೂಜೆ ಮಾಡಿರೋ ಥರ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಇತ್ತೀಚೆಗೆ ಸ್ವಲ್ಪ, ಅಂದರೆ ಮುಂಚೆ ಎಲ್ಲ ನಾನು ಜಾಸ್ತಿ ಪೂಜೆನ ಮಾಡ್ತಾಯಿದ್ದೆ ರೆಗ್ಯುಲರಾಗಿ, ಅಂದರೆ ಮಂತ್ಲಿ ಉಪವಾಸ ಇರೋದು, ಪೂಜೆ ಮಾಡೋದು ಎಲ್ಲನೂ ಮಾಡ್ತಾಯಿದ್ದೆ. ಬಟ್ ಇತ್ತೀಚೆಗೆ ಸ್ವಲ್ಪ ಡಿಲೇ ಆಯಿತು. ಏನಕ್ಕಪ್ಪ ಅಂತಂದರೆ ಗೊತ್ತಿಲ್ಲ, ಅದು ಹೆಂಗೋ ಹೋಗ್ಬಿಡ್ತಾಯಿತ್ತು. ಇವತ್ತಿನ ದಿನ ಸಂಕಷ್ಟಿ ಅಂದರೆ ಊಟ ಮಾಡಿದ್ದಾದಮೇಲೆ ನನಗೆ ಗೊತ್ತಾಗ್ತಾಯಿತ್ತು ಇವತ್ತು ಸಂಕಷ್ಟಿ ಅಂತ. ಸೊ ಈ ಥರ ಒಂದು ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು. ಬಟ್ ಇವತ್ತು ತುಂಬ ಚೆನ್ನಾಗಿ ನೆನಪಿತ್ತು, ಹಾಗಾಗಿ ಇವತ್ತು ಸಂಕಷ್ಟಿ ಪೂಜೆನ ಮಾಡ್ತಾಯಿದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಾವು ಏನ್ ಮಾಡ್ತಾ ಇಲ್ಲ ಗೈಸ್, ಇವತ್ತು ಪಾನಿಪುರಿ ಮಾಡೋಣ. ಅಂದ್ರೆ ಇವತ್ತು ಮಧ್ಯಾಹ್ನ ಆಗಿದೆ, ಟೈಮ್ ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ಆಗಿದೆ. ಈ ಶೆಕೆಗೂ ಅದಕ್ಕೂ ಇದಕ್ಕೂ ಟೈಮ್ ಪಾಸ್ ಮಾಡ್ತಾ ನಮಗೆ ಟೈಮ್ ಪಾಸ್ ಮಾಡಕ್ಕೆ ಆಗ್ತಾ, ಏನಾದ್ರು ತಿನ್ಬೇಕು ಅನ್ಸ್ತಾ ಇದೆ. ಪಾನಿಪುರಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ಏನ್ ಮಾಡದ ಏನಾದ್ರು ತಿನ್ಬೇಕು ಅನ್ಸ್ತೈತೆ. ನಮ್ಗೆ ತಿನ್ಬೇಕು ಅಂತ ಅನ್ಸಿದ್ರೆ ಈ ತರ ಜಾಸ್ತಿ ಪಾನಿಪುರಿ ಇಷ್ಟ ಅಲ್ವಾ, ಸ್ಪೈಸಿ ಆಗಿ ಏನಾರ ಮಾಡೋಣ ಅಂತ ಪಾನಿಪುರಿ ಮಾಡೋಣ ಅಂತ ರೆಡಿ ಆದ್ವಿ. ಪಾನಿಪುರಿ ಹೋಗಿ ಪೂರಿನ ಅಂಗಡಿಯಿಂದ ತಗೊಬರೋಣ ಅಂತ ಅನ್ಕೊಂಡ್ವಿ. ಏನಾಯ್ತು ಅಂದ್ರೆ ಗಾಡಿ ಮನೆಯಿಂದ, ಜೊತೆಗೆ ಈ ಬಿಸಿಲಲ್ಲಿ ಹೋಗಿ ನಾವು ಅಂಗಡಿಗೆ ಹೋಗಿ ತಗೊಬರಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಏನ್ ಪ್ಲಾನ್ ಮಾಡಿದೆ, ನಾನು ಮನೇಲೆ ಪೂರಿನ ರೆಡಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಈಗ ಪೂರಿನ ರೆಡಿ ಮಾಡಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಹಿಟ್ಟನ್ನ ಕಲಸಿ ಹೆಂಗ್ ಬರುತ್ತೋ ಗೊತ್ತಿಲ್ಲ. ನಾನು ಆಲ್ರೆಡಿ ಫಸ್ಟ್ ಒಂದ್ಸರಿ ಲಾಕ್ ಡೌನ್ ಟೈಮ್ ಅಲ್ಲಿ ಪೂರಿನ ಮನೇಲೆ ಮಾಡಿ ಪಾನಿಪುರಿ ಚಾಲೆಂಜ್ ಎಲ್ಲ ಮಾಡಿದ್ವಿ ಗೈಸ್. ಹೋಗಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ನೋಡಿ, ಇಲ್ಲಾಂದ್ರೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತೀವಿ ಆಯ್ತಾ. ಸೊ ಈಗ ಪಾನಿಪುರಿಗೆ ಪೂರಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. ನಮ್ ನಿರೀಕ್ಷಾ ಆ ಸ್ಟಫಿಂಗು ಪಾನಿ ಎಲ್ಲ ಅವಳು ರೆಡಿ ಮಾಡ್ತಾರೆ, ಪೂರಿನ ನಾನ್ ರೆಡಿ ಮಾಡ್ತೀನಿ. ಸೊ ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ, ಜೊತೆಗೆ ಪಾನಿಪುರಿ ರೆಡಿ ಮಾಡೋಣ. ಇದು ಪಾನಿಪುರಿನ ಮಾಡ್ತಾ ಇದ್ದೀವಿ ಇವತ್ತು. ನಾನು ನಿರೀಕ್ಷೆ ಸೇರಿಕೊಂಡು ಹೋಮ್ ಮೇಡ್ ಪಾನಿಪುರಿ, ಕಂಪ್ಲೀಟಾಗಿ ಪಾನಿ ಇರ್ಬೋದು, ಸ್ಟಫಿಂಗ್ ಇರ್ಬೋದು, ಪೂರಿ ಇರ್ಬೋದು, ಎಲ್ಲನೂ ಹೋಮ್ ಮೇಡ್ ಆಯಿತಾ. ಹೊರಗಡೆಯಿಂದ ತಂದು ಪೂರಿನ ಕರೆದಿರೋದು ಆ ಥರದ್ದು ಹೊರಗಡೆಯಿಂದ ಏನೂ ಐಟಮ್ಸ್ಗಳನ್ನ ನಾವು ಆ್ಯಡ್ ಮಾಡೇ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಹೋಮ್ ಮೇಡ್ ರೆಸಿಪಿ, ಹೋಮ್ ಮೇಡ್ ಐಟಮ್ಸ್ನ ಬಳಸ್ಕೊಂಡು ರೆಸಿಪಿನ ಮಾಡಿರೋದು. ಸೊ ಈಗ ಪೂರಿ ಕೂಡ ಹೇಗೆ ಬರುತ್ತೋ ಏನು ಅಂತ ಬೈದಲ್ಲೇ ಮಾಡಿದ್ವಿ. ಬಟ್ ಪೂರಿ ಕೂಡ ತುಂಬಾ ಚೆನ್ನಾಗಿ ಬಂದ್ವು, ಉಬ್ಬಿ ಬಂದ್ವು. ಮೇನ್ ಅದೇ ಅಲ್ವಾ, ಉಬ್ಬಿ ಬಂದ್ರೇ ಅಂದರೆ ಪಾಸ್ ಆಯಿತು ಅಂತ, ಉಬ್ಬಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಈಗ ಫೈನಲ್ ಆಗಿ ಪಾನಿಪುರಿ ಕೂಡ ರೆಡಿ ಮಾಡಿದ್ವಿ. ಪಾನಿಪುರಿ ಅವ್ರಿಗೆ 10 ಪಾನಿಪುರಿ. ಯಾರು ಫಸ್ಟ್, ಯಾರು ಬೇಗ ತಿಂತೀವಿ ಅಂತ ಚೆಕ್ ಮಾಡೋಣ ಆಯ್ತಾ. ಲೆಟ್ಸ್ ಗೆಟ್ ವೆಯ್ಟ್. ವೆಯ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಇಡು. ಇಟ್ಟೆ, ರೆಡಿ, 1 2 3 ಸ್ಟಾರ್ಟ್. ಆನ್ ಮಾಡ್ದ. ಯಾವ್ದು ಗೊತ್ತಿಲ್ಲ. ನಂದು 6 ಉಳ್ಕೊಂಡಿದ್ದಾವೆ, 4 ತಿಂದಿದ್ದೀನಿ. ಅವಳು 7 ತಿಂದಿದ್ದಾಳೆ, 3 ಉಳ್ಕೊಂಡಿದೆ. ವಿನ್ನರ್ ಈಸ್ ನಿರೀಕ್ಷಾ. ಯಾವ ಬಕಾಸುರದ ವಂಶಸ್ಥರು. ಕರೆಕ್ಟ್. ಸೊ ನೆಕ್ಸ್ಟು ಇದು ಗುರುವಾರದ ವ್ಲಾಗು. ಈ ಗುರುವಾರ ಅಲ್ವಾ, ರಾಯರ ವಾರ. ನಾನು ರಾಯರ ಭಕ್ತಿ ಆಗಿರೋದ್ರಿಂದ ರಾಯರ ಪೂಜೆನ ಗುರುವಾರ ದಿನ ಮಾಡ್ತೀನಿ. ಸೊ ಯಾರೆಲ್ಲ ಸಂಕಷ್ಟಿನ ಪೂಜೆ ಮಾಡಿದ್ರಿ, ಜೊತೆಗೆ ಗುರುವಾರ ದಿನ ಪೂಜೆ ಮಾಡ್ತೀರಾ, ರಾಯರು ಭಕ್ತರಾಗಿದ್ದೀರಾ, ಕಮೆಂಟ್ ಮಾಡಿ. ನಾನು ಕೂಡ ತುಂಬಾ ಚೆನ್ನಾಗಿ ನನಗಿಷ್ಟ ಆಗೋ ಥರ ಪೂಜೆನ ಮಾಡ್ತೀನಿ. ಮನಸ್ಸಿಗೆ ನನಗೆ ಪೂಜೆ ಮಾಡಿ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅದಾದಮೇಲೆ ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಐ ಹೋಪ್ ಎಲ್ಲರೂ ಒಳ್ಳೆಯದಾಗತ್ತೆ ಅಂತ ಅಷ್ಟೇ. ಸೊ
ಇದಾದಮೇಲೆ ನಾನು ಬಂದಿದ್ದು ನಮ್ಮ ಅಕ್ಕಾರವ್ರಿಗೆ. ನಮ್ಮ ನಿಶ್ಚಿತ ಕೂಡ ಮನೇಲಿ ಇದ್ಲು, ಹಾಗಾಗಿ ಬಾಬಾ ಅಂತ ಹೇಳಿದ್ಲು, ಹಾಗಾಗಿ ನಮ್ಮ ಅಕ್ಕರ ಮನೆಗೆ ಬಂದಿದ್ದೀನಿ. ಇನ್ಮೇಲೆ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಬೆಳಿಗ್ಗೆ ತಿಂಡಿಗೆ ರಾಗಿ ರೊಟ್ಟಿ ಮಾಡೋಣ ಅಥವಾ ಅಕ್ಕಿ ರೊಟ್ಟಿ ಮಾಡೋಣ, ಏನಾದರೂ ಒಂದು ಮಾಡೋಣ ಅಂತ ನಮ್ಮ ನಿಶ್ಚಿತ ಹೇಳಿದ್ಲು. ಹಾಗಾಗಿ ಅವಳಿಗೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತಂತೆ, ಹಾಗಾಗಿ ಮಾಡೋಣ ಅಂತ ಬಂದು ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಏನು ಬೇಕು ಎಲ್ಲನೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮನೆಯಿಂದ. ಸೊ ಈಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಅಲ್ಲಿ ಬಿಚ್ಚಿಕ್ಕೆ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಅದ್ ನೀಟಾಗಿ ಹೇಳು. ಯಾರ್ದು ಯೂಟ್ಯೂಬ್ ಚಾನಲ್? ವೆಲ್ಕಮ್ ಬ್ಯಾಕ್ ಟು ಏಯ್ ವೆಲ್ಕಮ್ ಬ್ಯಾಕ್ ಟು ಯಾರ ಚಾನಲ್? ಹೇಳು, ನೀಟಾಗಿ ಹೇಳು. ಕಾವ್ಯನಾ? ಚಿಕ್ಕಿಸ್ ಚಾನಲ್ ಅನ್ಬೇಕು. ಹೇಳು ವೆಲ್ಕಮ್ ಬ್ಯಾಕ್ ಟು. ಹೇಳು ನೀಟಾಗಿ, ನನ್ಗೆ ಹೇಳ್ಕೊಟ್ಟಿದ್ದೆ. ಹೇಳ ನೀಟಾಗಿ ಹೇಳು, ನಾನು ಹಾಕಲ್ಲ ಪಾಪು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರದ್ದು ಕಾಫಿ ಆಯ್ತಾ? ಎಲ್ರು ಆರಾಮಾಗಿದ್ದೀರಾ? ನಾವೆಲ್ರು ಆರಾಮಾಗಿದ್ದೀವಿ. ಹೇಳು. ಎಲ್ರು ನೋಡಿ ಸಪೋರ್ಟ್ ಮಾಡಿ. ನಾವೀಗ ಸರಿ ಕಾಯಿಸ್ತಾ ಇದೀವಿ. ಓಕೆ ಬಾಯ್. ಓಕೆ ಬಾಯ್. ರೈಟ್. ಸರಿ ಕುಟ್ಕೊಂಡು ಹಾಗೆ ಏನು ಅದಕ್ಕೆಲ್ಲನೂ ತರಕಾರಿ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಹಚ್ಚಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ನಾನು ನಿಶ್ಚಿತ ಮತ್ತು ನಮ್ಮ ಪಾಪು ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ರಾಗಿ ರೊಟ್ಟಿ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಅಕ್ಕಿ ರೊಟ್ಟಿ ಏನು ಬೇಡ, ರಾಗಿ ರೊಟ್ಟಿ ಮಾಡೋಣ ಅಂತ. ನೈಟಿಂದು ಸ್ವಲ್ಪ ಅನ್ನ ಬೇರೆ ಬೇಕಿತ್ತು, ಹಾಗಾಗಿ ಅನ್ನನೂ ಹಾಕಿ ರಾಗಿ ರೊಟ್ಟಿನೇ ಮಾಡಿಬಿಡೋಣ, ಚೆನ್ನಾಗಿರತ್ತೆ ಅಂತ ರಾಗಿ ರೊಟ್ಟಿಗೆ ಎಲ್ಲನೂ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಅದಾದಮೇಲೆ ಈಗ ನೋಡ್ತಾ ಇರ್ಬೋದು ಒಲೆಯಲ್ಲಿ ಮಾಡ್ತಾ ಇರೋದು. ಬೆಳಗ್ಗೆ ಹೊತ್ತು ಸಿಕ್ಕಾಬಟ್ಟೆ ಬಿಸಿಲು, ಮಾಡೋಕ್ಕಾಗಲ್ಲ ಹೊರಗಡೆ. ಬಟ್ ಆದರೂ ಕೂಡ ನಮ್ಮ ನಿಶ್ಚು ಇಲ್ಲೇ ಮಾಡೋಣ ಅಂದರೆ ಮಾಡಬೇಕಾದ್ರೆ ಇನ್ನೂ ಅಷ್ಟು ಬಿಸಿಲು ಬಂದಿರಲಿಲ್ಲವಲ್ಲ, ಮಾಡ್ತಾ ಬಿಸಿಲು ಬಂದುಬಿಡ್ತು, ಇರೋಕ್ಕಾಗಲಿಲ್ಲ. ಬಟ್ ಏನಂದರೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನೋ ಕಾರಣಕ್ಕೆ ಅಲ್ಲೇ ಕಂಟಿನ್ಯೂ ಮಾಡಿದ್ವಿ. ಇಲ್ಲಾಂದರೆ ಆಲ್ರೆಡಿ ಹೋಗೋಣ ಒಳಗಡೆ ಆಗಲ್ಲ, ಇಲ್ಲಿ ಅಂದರೆ ಒಲೆ ಮುಂದೆ ಕುತ್ಕೊಂಡಿರೋಕ್ಕೂ ಆಗಲ್ಲ, ಈ ಬಿಸಿಗೆ ಕುತ್ಕೊಂಡಿರೋಕ್ಕೂ ಆಗಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋಗೋಣ, ಗ್ಯಾಸ್ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೂ ಕೂಡ ಆಲ್ರೆಡಿ ಒಲೆ ಹೆಚ್ಚಿದ್ದಾಯಿತು, ಎಲ್ಲ ಮಾಡ್ಕೊಂಡಿದ್ದಾಯಿತು, ಇಲ್ಲೇ ಕೂತಿರೋದು ಆಯಿತು, ಎಲ್ಲ ಎತ್ಕೊಂಡು ಹೋಗಬೇಕು ಅಂತ ಅಲ್ಲೇ ಮಾಡಿದ್ದಾಯಿತು. ಬಟ್ ಚೆನ್ನಾಗಿರತ್ತೆ, ಬಟ್ ಕಷ್ಟ ಇರುತ್ತೆ ಅಷ್ಟೇ. ಸೊ ಅದಾದಮೇಲೆ ಎಲ್ಲನೂ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ವಿ. ಅಂದರೆ ಟಿಫನ್ನು ರಾಗಿ ರೊಟ್ಟಿ ಜೊತೆಗೆ ಚಟ್ನಿ ಮಾಡಿದ್ವಿ. ಸಪ್ರೇಟ್ ಆಗಿರುತ್ತೆ ಜನ ನೋಡಿ. ಏನು ಮಾಡೋದು, ಚೇರ್ ಹಾಕೊಂಡು ಕೂತ್ಕೊಂಡು ಪಾತ್ರೆ ತೊಳೆಯೋದು ನೋಡಿ. ಎಂತೆಂಥ ಐಡಿಯಾ ಇದು ಐತೆ ಅವ್ರ ಮಗಳು. ದನ ಬಿತ್ಕೊಂಡೈತೆ. ನೀವೊಂದು ಸ್ವಲ್ಪ ಮುಂದೆ ಬರ್ಬೋದು ನೋಡಿ ನೋಡಿ, ಎರಡೆರಡು ಫೋನ್ ಇಕ್ಕೊಂಡು ಹಿಂಗೆ ನೋಡ್ಕೊಂಡು ಅಲ್ಲ ಅವಳು ಇದು ಫೋನ್ ನೋಡ್ತಾಳೆ. ನೋಡ್ತಾ ಇದ್ದಾಳೆ, 2 ಫೋನ್ ನೋಡ್ತಾ ಇದ್ದಾಳೆ. ಏನ್ ನೋಡ್ತಾವಳೆ? ಒಂದು ಫೋನ್ನಾಗೆ ರೀಲ್ಸು, ಒಂದು ಫೋನ್ನಾಗೆ ಗಿಡ ಮರ. ನಿಶ್ಚಿತ ಶಾಲೆಗೆ ಹೋಗುತ್ತೆ. ನಿಶ್ಚಿತ ಮಮ್ಮಿ ಐ ಲವ್ ಯು ಮಮ್ಮಿ, ಮಮ್ಮಿ ಐ ಲವ್ ಯು ಮಮ್ಮಿ. ಓದ್ಲಿ ಮಕ್ಕಳು ಅಂತ ಫೋನ್ ಕೊಟ್ಟರೆ ರೀಲ್ಸ್ ನೋಡ್ಕೊಂಡು ಅದು ಇದು ನೋಡ್ಕೊಂಡು ಜನ್ಮಕ್ಕೆ ಇಷ್ಟು ಉದ್ಧಾರ ಆಗ್ತೀರಾ ನೀವು? ಆಗಲ್ಲ. ಸಾಕು, ಇದು ದಾರ ಹಾಕಿದ್ರೆ ಬೆಳೆಯೋದು. ಹಲಸಿನೆಣ್ಣಿತ್ತು ಮನೇಲಿ, ಅದನ್ನು ಕುಯ್ದುಬಿಟ್ಟು ತಿಂದು ಅದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ, ಫ್ರೆಶ್ ಅಪ್ ಆದ್ವಿ. ಸೊ ಈಗ ಮಲ್ಲಿಗೆ ಹೂವು ನೆನ್ನೆ ಡೈಲಿ ಬಿಡುತ್ತೆ, ಇವ್ರ ಮನೆ ಹತ್ರ ಗಿಡ ಇದ್ದಾವೆ. ಡೈಲಿ ನಿನ್ನೆ ನಾವು ಮಲ್ಲಿಗೆ ಹೂವೆಲ್ಲ ಕಿತ್ತು ಕಟ್ಟಿ ಇಟ್ಟಿದೆ, ಅದೆಲ್ಲ ಹೂವು ಇತ್ತು. ಹಾಗಾಗಿ ಹೂವು ಮುಡ್ಕೋಬೇಕು, ನಂಗೆ ಜಾಸ್ತಿ ಇಷ್ಟ ಈ ಥರ ದುಂಡು ಮಲ್ಲಿಗೆ ಅಂದರೆ ಜಾಸ್ತಿ ಇಷ್ಟ. ಬೇರೆ ಹೂವೇ ಮುಡ್ಕೊಳ್ಳಲ್ಲ, ಮುಡ್ಕೊತೀನಿ ಅಂದರೆ ನನಗೆ ಮಲ್ಲಿಗೆ ಹೂವು ಇಷ್ಟ, ರೋಸು ಗೀಸು ಈ ಥರ ಬೇರೆ ಕನಕಾಂಬ್ರ ಆ ಥರದ್ದು ಯಾವುದು ನನಗೆ ಹೂವು ಇಷ್ಟ ಆಗಲ್ಲ, ಇದೇ ಇಷ್ಟ ಆಗೋದು. ಸೊ ಹಾಗಾಗಿ ಈಗ ಫ್ರೆಶ್ಶಾಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ನಲ್ವ, ಈಗ ಹೂವು ಮುಡ್ಕೊಳ್ಳೋಣ ಅಂತ ಹೂವು ಮುಡ್ಕೊಳ್ತಾ ಇದ್ದೀನಿ.
ನಾನು ಇಷ್ಟು ದೊಡ್ಡ ಬಟ್ಟೆ ಕಂಡು ಇಷ್ಟು ದೊಡ್ಡ ಕುಂಕುಮ ಇಕ್ಕೊಂಡು ಯಾಕೆ ಹಿಂಗೆ ರೆಡಿಯಾಗಿದ್ದೀನಿ ಅಂತಂದರೆ ಫುಲ್ ಅಂದವಿ ಥರ ಒಂದೇನೋ ವೀಡಿಯೋ ಮಾಡೋಣ ಅಂತ ಹಿಂಗೆ ರೆಡಿ ಆದೆ. ಬಟ್ ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹಾಗೇನೇ ಇದ್ದೆ. ಇನ್ನೇನು ಬಟ್ ಇಟ್ಕೊಳ್ಬಾರ್ದೇನೋ ಅಲ್ವಲ್ವ, ಹಾಗಾಗಿ ಹಂಗೆ ಕಂಟಿನ್ಯೂ ಮಾಡಿದೆ. ಅದನ್ನೇನು ಅಳಿಸ್ಕೊಳಕ್ಕೆ ಹೋಗಲಿಲ್ಲ. ನಾನು ಇಷ್ಟಿಷ್ಟು ದೊಡ್ಡದಾಗೆ ಇಟ್ಕೊಂಡಿದ್ದೆ. ಅಂದರೆ ನಾನು ಮಾಡೋ ಥರ ಕಾನ್ಸೆಪ್ಟ್ ವೀಡಿಯೋಗೆ ಆ ಥರ ಬೇಕಿತ್ತು. ಮಾಡೋಣ ಅಂದ್ಕೊಂಡು ಅದು ಎಲ್ಲ ರೆಡಿಯಾಗಿ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇರಲಿ ಬಿಡು, ಇನ್ನೊಂದು ದಿನ ಮಾಡೋಣ ಅಂದ್ಕೊಂಡು ಹಂಗೆ ಇದ್ದೀನಿ. ನೋಡೋಕ್ಕೆ ಅಯ್ಯಪ್ಪ ಹೆಂಗೆ ಕಾಣಿಸ್ತಾ ಇದ್ದೀನಿ, ಎಷ್ಟು ದೊಡ್ಡ ಬಟಿಕೊಂಡು ದೊಡ್ಡ ಇವಳ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತೈತೆ. ಸೊ ಹೂ ಮುಡ್ಕೊಂಡು ಈಗ ಮತ್ತೆ ಹೂ ಕಿತ್ತಿಡೋಣ ಅಂತ ಹೋಗ್ತಾಯಿದ್ದೀವಿ ನಾಳೆಗೆ ಮುಡ್ಕೊಳ್ಳೋಕ್ಕೆ. ಸೊ ಜಾಸ್ತಿ ಇಷ್ಟ, ಬೇರೆ ಹೂ ಯಾವುದೇ ಇದ್ದಿದ್ರೂ ಕಿತ್ತಿಡೋಕ್ಕೆ ಬರ್ತಾ ಇರಲಿಲ್ಲ ಗೈಸ್. ದುಂಡು ಮಲ್ಲಿಗೆ ಹೂ ಅಲ್ವಾ ಜಾಸ್ತಿ ಇಷ್ಟ ನನಗೆ. ಹಂಗಾಗಿ ಹೂ ಕಿತ್ತಿಡೋಣ, ಕಟ್ಬಿಟ್ಟು ಇಡೋಣ ಕಿತ್ಬಿಟ್ಟು ಅಂದ್ಕೊಂಡು ಬಂದು ಈಗ ಹೂವನ್ನ ಬಿಡಿಸ್ತಾ ಇದ್ದೀವಿ. ನನಗೆ ಈ ಹೂ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ. ಮಲ್ಲಿಗೆ ಹೂವು ಅಲ್ಲ, ದುಂಡು ಮಲ್ಲಿಗೆ ಹೂವು ಅಂದರೆ ಜಾಸ್ತಿ ಇಷ್ಟ ನನಗೆ. ಮಲ್ಲೆ ಹೂವು ಅಂದರೆ ಅಷ್ಟು ಇಷ್ಟ ಇಲ್ಲ. ದುಂಡು ಮಲ್ಲಿಗೆ ಹೂವು ಅಂದರೆ ನಾನು ಒಂದು ಹೂವನೇ ಮುಡ್ಕೊಂಬಲ್ಲ, ಕನಕಾಂಬರ ಕಿತ್ಕೊಂಬನ, ಒಂದು ಬೇಡ ಒಂದು ಹೂವು ಮುಡ್ಕೊಂತೀನಿ ಅಂದರೆ ದಟ್ ಇಸ್ ಮಲ್ಲೆ ಹೂ. ಬಾ ಜಾಸ್ತಿ ಇಷ್ಟ ನನಗೆ. ನಾನು ಕರಿತೀನಿ ಬಾ ಇವತ್ತು. ನಾ ಕರಿತೀನಿ ತಾಯಿ, ತೊಳಿರಿ ಅದನ್ನ. ನಾನು ಕರಿತೀನಿ. ಕರಿ ಯಾರು ಬೇಡ, ನಾನು ಪಕ್ಕದ ಕುಕ್ಕಂತೀನಿ. ಅದು ನೆನ್ನೆ ಎಗರಾಡ್ತು, ಹಂಗೆ ಎಗರಾಡಿರ ಒಂದ್ಸರಿ. ನಾವೇ ಬಂದಿರೋದು ಹೆಣ್ಮಕ್ಳೇ, ಇದಕ್ಕೆ ಬೇಡ. ಅದು ನೀನು ನೋಡಿರಿ ಹೆಣ್ಮಕ್ಳು ಅನ್ಸೋದೇ ಇಲ್ಲ ಅದಕ್ಕೆ. ನೋಡ್ರಿ ಅದು ಕುಡಿಬೇಕಮ್ಮ. ಅದು ನಮ್ಮ ಮಗ್ಳಿಗೆ ಕುಡಿಸ್ದಂಗೆ ಬೇರೆ ಕುಡಿಸಿದ್ರೆ ಮತ್ತೆ ಯಾಕೆ ಬಿಟ್ರಿ ಕರನ? ಏನಮ್ಮ ಅವಳು ಸುಮ್ಮನೆ ಹಂಗೆ ಮುಟ್ಟಕ್ಕೆ ಹೋಗ್ತಾವಳ, ಅದು ಅದ್ಯಾಕೆ ಬಂತು ಅಪ್ಪ ಬೈವಾಗ್ತೈತಿ. ಸೊಳ್ಳೆ ಬಂದಿದ್ದಂಗ ಅಲ್ಲೇನಮ್ಮ. ನಿಮ್ಮಮ್ಮ ಹಿಂದೆಂದು ಕರ್ದೇ ಇಲ್ಲೇ ನಮ್ಮ ಬಿಡೆ ಕುಡಿಲಿ ಒಂದಿಷ್ಟ. ಯಾಕೆ ಕುಂಡಗೆ ನೋಡ್ತೈತೆ ಅದು. ಹಿಡ್ ಹೋಗೋಣ ನೋಡೋಣ. ಚಮ್ ನೀರ್ ತಗೊಂಡು ಹೋಗು. ಹೇ ಅನ್ನು ಅವ್ವ ಅವ್ವ ಏಯ್ ನೀನ್ ನಿನ್ಕಳೆ ಅಲ್ಲಿ ಕಾಣಂಗ್ ನಿನ್ಕಳೆ ನಿಶ್ಚಿತ, ಅದಕ್ಕೆ ಎಮ್ಮೆ ಕಾಣಂಗ್ ನಿನ್ಕ. ಓ ಇವಾಗ ನೀ ಹಾಲು ಚೆನ್ನಾಗಿ ಬಂದವ ಕಣೆ. ಅಕ್ಕ ನೀನ್ ಹಂಗ್ ಮಾಡಿರೇ ಅದು ಮಾಡೋದದು. ಏ ಹಂಗ್ ಅಕ್ಕ ಭಯ ತರ ಮಾಡಿರ. ನಿಶ್ಚಿತ ಹಂಗೆಲ್ಲ ಮಾಡಿರಿ ಅದ್ ಮಾಡೋದು. ಏಯ್ ಕರೀತಾಳೆ ಕೊಡೆ. ಅಲ್ಲಿ ನಿನ್ಕಳೆ ನೀನು ಹೆಂಗಸ್ರು ನಿಂತವ್ರಂತ. ಡೈಲಿ ಕರಿತಿದ್ದಲ್ಲ, ಕರೆಸ್ಕೆಂತ ತಿಳ್ಕಣಮ್ಮ. ನಾನ್ ಬರ್ತೀನಿ ಒಪ್ಕೆಂತ್ಯಾ ನೋಡು. ಓ ಎಲ್ಲ ಮುಡ್ಕೊಂಡು ನಿಮ್ಮ ಅಜ್ಜಿ ತರನೇ ಇಲ್ವಾ? ಸುಮ್ಮನೆ ಅದು ಇವಾಗ ಫೈನಲಿ ಹಾಲು ಕರಿಯೋಕ್ಕಂತೂ ಆಗಲಿಲ್ಲ. ಹೋಗಿದ್ದವ್ರು 3 ಜನಕ್ಕೂ ಹಾಲು ಕರಿಯೋದು ಬರಲ್ಲ, ಎಸ್ಪೆಷಲಿ ನನಗಂತೂ ಹತ್ರಕ್ಕೆ ಹೋಗೋಕ್ಕೂ ಬರಲ್ಲ. ನಮ್ಮ ನಿಶ್ಚಿತಕ್ಕೆ ಅವಳು ನೋಡಿದ್ರೆ ಎಮ್ಮೆ ಎದ್ರುಕೊಂಡು ಹೋಗುತ್ತೆ ಅವಳನ್ನು. ಹಂಗಾಗಿ ಅದು ಏನೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಅಭ್ಯಾಸನೂ ಇಲ್ಲ, ಗೊತ್ತೂ ಇಲ್ಲ. ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋದ್ವಿ, ಯಾರೂ ಇಲ್ಲ ಮನೆಯಲ್ಲಿ ಅಂತ. ಬಟ್ ಆದರೆ ಫ್ಲಾಪ್ ಆಯಿತು, ಏನು ಕರಿಯೋಕ್ಕಾಗಲಿಲ್ಲ. ಹಂಗಾಗಿ ಹಂಗೆ ಬಿಟ್ಟು ಸುಮ್ಮನೆ ಬಂದ್ವಿ. ಅದಾದಮೇಲೆ ನಮ್ಮ ಮಾವ ಬಂದಮೇಲೆ ಕರೆದಿದ್ದಾಯಿತು. ಸೊ ಈಗ ಟೊಮೊಟೊ ಬಾತ್ ಮಾಡೋಣ ಅಂತ ನಾನು ನಿಶ್ಚು ರೆಡಿ ಮಾಡ್ತಾಯಿದ್ವಿ. ನಾನು ನಿಶ್ಚುನೇ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ತಾ ಇರೋದು.
ಬೆಳಗ್ಗೆ ರೊಟ್ಟಿ ಮಾಡಿದ್ವಿ, ಈಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ಏನಂದರೆ ಹುಡ್ಕೋದೇ ಕಷ್ಟ ಆಗುತ್ತೆ ಬೇರೆಯವ್ರ ಮನೇಲಿ. ಏನು ಮಾಡೋಕ್ಕಂದ್ರೂ ಎಲ್ಲಿರುತ್ತೋ ಹುಡುಕ್ತಾ ಇರಬೇಕು. ಒಂದೇನಾರ ಈಸಿಯಾಗಿ ಸಿಗುತ್ತೆ ಅಂದರೆ ಅದು ಉಪ್ಪು ಸಿಗುತ್ತೆ, ಅಲ್ಲಿ ಎದುರಿಗೆ ಇಟ್ಟಿರ್ತಾರೆ, ಹಂಗಾಗಿ ಉಪ್ಪು ಸಿಗುತ್ತೆ. ಬಿಟ್ಟರೆ ಮಿಕ್ಕಿರೋದೆಲ್ಲನೂ ಎಲ್ಲಿ ನಮ್ಮ ಮನೆಗೆ ಬೇರೆಯವ್ರು ಬಂದ್ರೂ ಹಂಗೇ, ಅಂದರೆ ರೆಗ್ಯುಲರಾಗಿ ಕೈ ಆಡೋರ್ಗಾದರೆ ಈಸಿಯಾಗಿ ಎಲ್ಲನೂ ಸಿಕ್ಬಿಡುತ್ತೆ. ಸೊ ಕಷ್ಟ ಆಗುತ್ತೆ ಹಂಗೆ ಹುಡ್ಕೊಂಡು ಅವಳು ಕೇಳಿದ್ರೆ ಅವಳ ಮನೇದು ಅವಳಿಗೆ ಗೊತ್ತಿರಲ್ಲ, ಹಂಗೆ ಹೇಳ್ತಾಳೆ ನಮ್ಮ ನಿಶ್ಚಿತ. ನನಗೆ ಹುಡ್ಕಕ್ಕೆ ಇಕ್ತಾಳೆ. ಸೊ ಹುಡ್ಕೊಂಡು ಫೈನಲಿ ಟೊಮೊಟೊ ಬಾತ್ ಅಂತೂ ರೆಡಿ ಮಾಡ್ತಾಯಿದ್ವಿ. ನಾನೊಂದು ಸ್ವಲ್ಪ ಅವಳೊಂದು ಸ್ವಲ್ಪ, ನಾನು ಮಾಡಿದ್ದು ಅಂತಲ್ಲ ಅವಳು ಮಾಡಿದ್ದು ಅಂತಲ್ಲ, ಇಬ್ಬರು ಸೇರಿ ಮಾಡಿರೋದು. ಈ ನಾನು ಮಾಡಿದ್ದು ಅಂದರೆ ಅವಳು ಸ್ವಲ್ಪ ಚೌಟ್ಗಿಟ್ ಅಲ್ಲಾಡ್ಸಿರ್ತಾಳೆ, ಬೇಜಾರಾಗುತ್ತಲ್ವ ಮಾಡಿಲ್ಲ ಅಂದರೆ. ಹಂಗಾಗಿ ನಾನು ಅವಳು ಇಬ್ಬರು ಸೇರಿ ಟೊಮೊಟೊ ಬಾತ್ನ ಮಾಡಿದ್ದು. ಅಂದರೆ ಏನಿರುತ್ತೆ ಏನಿಲ್ಲ ಗೊತ್ತಿಲ್ಲ, ಇಲ್ಲದೆ ಇರೋದನ್ನೆಲ್ಲ ಏನು ಯೋಚನೆ ಮಾಡಿಲ್ಲ, ಏನೇನಿರುತ್ತೆ ಮನೇಲಿ ಅದನ್ನೆಲ್ಲ ಹಾಕಿ ಟೊಮೊಟೊ ಬಾತ್ನ ಮಾಡಿದ್ದು. ಬಟ್ ಆದರೆ ಚೆನ್ನಾಗಿತ್ತು. ವಾವ್ ಅನ್ನೋ ಥರ ಇಲ್ಲದೇ ಇದ್ದರೂ ಅನ್ನೋ ಥರನೂ ಇರಲಿಲ್ಲ, ಚೆನ್ನಾಗಿತ್ತು. ನಾಟ್ ಬ್ಯಾಡ್ ಅಂತಾರಲ್ವ, ಆ ಥರ ಇತ್ತು. ಟೊಮೊಟೊ ಬಾತ್ ಚೆನ್ನಾಗಿತ್ತು. ಅಂದರೆ ಏನೇನೋ ಇರಲಿಲ್ಲ ಐಟಮ್ಸು. ನಿಜ ಹೇಳಿದ್ರೆ ಶುಂಠಿ ಇರಲಿಲ್ಲ, ಏನೂ ಇಲ್ಲ. ಬಾತ್ನ ಶುಂಠಿ ಇಲ್ದಿರ ಹೆಂಗೆ ಮಾಡ್ತಾರೆ ಹೇಳಿ? ನಾವು ಮಾಡಿದ್ವಿ. ಬಟ್ ಓಕೆ, ಚೆನ್ನಾಗಿತ್ತು. ಅದೇನು ಗೊತ್ತೇ ಆಗಿರಲಿಲ್ಲ ನಾವು ಶುಂಠಿ ಹಾಕಿಲ್ಲ ಅನ್ನೋದು, ಅದರಲ್ಲಿ ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ಬೇರೆ ಎಲ್ಲ ಹಾಕಿದ್ವಿ, ಬಟ್ ಕೆಲವೊಂದು ಐಟಮ್ಸ್ಗಳನ್ನ ಹಾಕಿಲ್ಲ, ಹಂಗಂಗೆ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಸೊ ಈ ಥರ ಇತ್ತು ನನ್ನ ಒಂದು 1 ವೀಕ್ ವಿಡಿಯೋ ಅಂತಲೇ ಹೇಳ್ಬೋದು, 1 ವೀಕ್ ವ್ಲಾಗ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನಮ್ಮ ಅಕ್ಕರ ಮನೆಗೆ ಬಂದಾಗ ನಮ್ಮ ಅಕ್ಕರ ಮನೆಯಲ್ಲಿ ದಿನಚರಿ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ನನ್ನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲೊಂದು ದರಿದ್ರ ನನ್ನ ಪಕ್ಕದಲ್ಲೇ ಹೇಳು ಅಂದರೆ ಹೇಳ್ತಲ್ಲ ಗೈಸ್, ಯಾರು ಸಪೋರ್ಟೇ ಮಾಡಲ್ಲ ಗೈಸ್, ಎಂಟಣಿ ಸಪೋರ್ಟು ಮಾಡಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.